ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು ಒಂದು ಅದ್ಭುತವಾದಂತಹ ಪಾಠವನ್ನು ಮಾಡೋಣ, ಹೌದಾ? ಅದು 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಶಬರಿ ಅನ್ನುವಂತಹ ಒಂದು ಪಾಠ. ಈ ಶಬರಿ ಅನ್ನುವಂತಹ ಒಂದು ಪಾಠವನ್ನು ಪೂತಿ ನರಸಿಂಹಾಚಾರ್ಯರವರು ಏನು ಮಾಡಿದಾರೆ, ಈ ಪಾಠವನ್ನು ನಮಗೆ ಪ್ರಸ್ತುತವನ್ನು ಪಡಿಸ್ತಾರೆ. ಇದೊಂದು ಗೀತ ನಾಟಕ ಅಂತಲೇ ಹೇಳ್ಬೋದು. ಗದ್ಯ ಮತ್ತು ಪದ್ಯಗಳಿಂದ ಕೂಡಿರುವಂತಹ ಒಂದು ಗೀತ ನಾಟಕ. ಗೀತೆಗಳಿಗೆ ಇದರಲ್ಲಿ ಹೆಚ್ಚಾಗಿ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಅಭಿನಯ, ದೃಶ್ಯ, ಆಮೇಲೆ ಸಂಭಾಷಣೆ, ಸಂಗೀತಗಳಿಂದ ಪ್ರೇಕ್ಷಕರನ್ನು ಗೆಲ್ಲುವಂತಹ ಒಂದು ಪ್ರಯತ್ನವನ್ನು ಮಾಡ್ತೈತಿ. ಹೀಗಾಗಿ ಗೀತ ನಾಟಕ ಅತ್ಯಂತ ಸುಲಲಿತವಾದಂಥದ್ದು ಹಾಗೂ ಇಲ್ಲಿ ನಾವು ನಾಟಕದ ಸೊಗಸನ್ನು ಇದರಲ್ಲಿ ಕಾಣ್ಬೋದು. ಅದಕ್ಕಿಂತ ಮುಂಚೆ ನಾವು ಕವಿಗಳ ಪರಿಚಯವನ್ನು ನೋಡ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಶಬರಿ ಯಾರು ಎಂಬುದರ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಮಕ್ಕಳೇ ನಿಮಗೆಲ್ಲರಿಗೂ. ಶಬರಿ ಇವಳು ಬೇಡ ಜಾತಿಗೆ ಸೇರಿರುವಂತಹ ಬೇಟೆಗಾರನ ಮಗಳು, ಶಬರನ ಮಗಳು. ಇವಳು ಯೌವನ ಅವಸ್ಥೆಗೆ ಬಂದ ಮೇಲೆ ಇವಳನ್ನು ಮದುವೆ ಮಾಡಿಕೊಡ್ಬೇಕಲ್ವ. ಹೀಗಾಗಿ ಸೂಕ್ತವಾದಂತಹ ವರನನ್ನು ಹುಡುಕಿ ಇವಳ ಮದುವೆಯನ್ನು ಮಾಡಲಿಕ್ಕೆ ಅತ್ಯಂತ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರನ್ನು ಮಾಡ್ತಾ ಇರ್ತಾರೆ. ಆಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಂತಹ ತಂದೆ ಏನು ಮಾಡ್ತಾನೆ, ಅವಾಗ ಕುರಿ, ಕೋಳಿ, ಟಗರು ಹೀಗೆ ಸೇರಿದಂಥ ಹಲವಾರು ಪ್ರಾಣಿಗಳನ್ನ ಬೇಟೆಯಾಡಿ ಒಂದು ಕೊಠಡಿಯಲ್ಲಿ, ರೂಮ್ ಅಂತ ಏನು ಕರಿತಲ್ಲ, ಅಲ್ಲಿ ಬಂಧಿಸಿಟ್ಟಿರ್ತಾರೆ. ಆಗ ಮದುವೆ ಹಿಂದಿನ ದಿನ ಬಂಧಿಸಿಟ್ಟಿರುವುದನ್ನು ನೋಡಿರುವಂಥ ಶಬರಿ ತನ್ನ ತಂದೆಯನ್ನು ಕೇಳ್ತಾಳೆ, ಅವುಗಳನ್ನ ಯಾಕೆ ಬಂಧಿಸಿಟ್ಟಿದ್ದೀರಿ ಅಂಥೇಳಿ. ಆಗ ಬಂಧನಕ್ಕೆ ಕಾರಣವೇನು ಅಂತ ತನ್ನ ತಂದೆಯನ್ನು ಕೇಳಿದಾಗ ತಂದೆ ಏನಂತ ಉತ್ತರ ಕೊಡ್ತಾರಪ್ಪ ಅಂದರೆ ಶಬರಿಗೆ, ಮಾರನೆಯ ದಿನ ನಿನ್ನ ಮದುವೆ ಐತಿ, ನಿನ್ನ ಮದುವೆಗೆ ಬಂದಿರುವಂತಹ ಬಂಧು ಬಳಗ ಆಗಿರ್ಬೋದು, ನೆಂಟರಿಷ್ಟರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವರಿಗೆ ನಾನು ರುಚಿಯಾದಂತಹ ಭೋಜನವನ್ನು ಬಡಿಸಲಿಕ್ಕೆ ಈ ಪ್ರಾಣಿಗಳನ್ನು ಬಂಧಿಸಿಟ್ಟಿದ್ದೀನಿ ಅಂಥೇಳಿ ಹೇಳ್ತಾನೆ. ಆಗ ತಂದೆ ಈ ಉತ್ತರವನ್ನು ಕೊಟ್ಟ ಮೇಲೆ ಒಂದು ಕ್ಷಣ ಮಾತ್ರದ ಸುಖಕ್ಕಾಗಿ ಇಷ್ಟೊಂದು ಪ್ರಾಣಿಗಳನ್ನ ಬಂಧಿಸಿಟ್ಟು ಆ ರೀತಿ ಮಾಡುವುದು ಯೋಗ್ಯವೇ ಅಂತೇಳಿ ತನ್ನ ತಂದೆಯನ್ನು ಪ್ರಶ್ನೆ ಮಾಡಿ ಅವಳು ಏನು ಮಾಡ್ತಾಳೆ, ಅಲ್ಲಿಂದ ಹೊರಟು ಹೋಗ್ತಾಳೆ. ಅಲ್ಲಿಂದ ಹೋದ್ಮೇಲೆ ಅವಳು ನಿದ್ರೆ ಮಾಡಲು ತನ್ನ ಕೊಠಡಿಗೆ ಹೋಗ್ತಾಳೆ. ನಿದ್ರೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವಳಿಗೆ ಏನು ನಿದ್ರೆನೇ ಬರುವುದಿಲ್ಲ. ಯಾಕಪ್ಪ ಅಂತಂದ್ರೆ ಅವಳು ಅದ್ರ ಬಗ್ಗೆನೇ ತುಂಬ ವಿಚಾರವನ್ನು ಮಾಡ್ತಾ ಏನು ಮಾಡ್ತಾಳೆ, ಶಬರಿ ಮಲ್ಕೊಂಡು ಬಿಡ್ತಾಳೆ. ಹೀಗಾಗಿ ಮಾರನೇ ದಿನ ವಿವಾಹ, ಮಾರನೇ ದಿನನ ಅವಳು ವಿವಾಹ ಆಗಿರ್ತದೆ, ಅಂದ್ರೆ ಮದುವೆ ಇರುತ್ತೆ. ಅವಾಗ ಅವಳು ಏನು ಮಾಡ್ತಾಳೆ, ಬೆಳಿಗ್ಗೆ ಎದ್ದು ಬಂದ ತನ್ನ ತಂದೆಗೆ ನಮಸ್ಕಾರವನ್ನು ಮಾಡ್ತಾಳೆ. ನಮಸ್ಕಾರವನ್ನು ಮಾಡಿದ ಮೇಲೆ ಅವಳು ಏನು ಮಾಡ್ತಾಳೆ, ಲೌಕಿಕ ಜೀವನದ ಎಲ್ಲ ಸುಖ ಭೋಗಗಳನ್ನು ತ್ಯಾಗ ಮಾಡಿ ಇದೆಲ್ಲ ಕ್ಷಣಿಕ ಅಂತೇಳಿ ಅಂದ್ಕೊಂಡು ಅವಳು ಏನು ಮಾಡ್ತಾಳೆ, ಒಂದು ಕಾಡಿನ ದಾರಿ ಹಿಡ್ಕೊಂಡು ಒಬ್ಬ ಸೂಕ್ತವಾದಂಥ ಗುರು ನನಗೆ ಬೇಕು, ನಾನು ಅಲೌಕಿಕ ಜೀವನಕ್ಕೆ ನಾನು ಹೋಗಬೇಕು, ಈ ಲೌಕಿಕ ಜೀವನ ನನಗೆ ಬೇಡ ಅಂತೇಳಿ ಅಂದ್ಕೊಂಡು ಒಂದು ಗುರುವನ್ನು ಹುಡ್ಕೊಂಡು ಅವಳು ಕಾಡಿನ ದಾರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ಬಿಡ್ತಾಳೆ. ಹಲವಾರು ದಿನಗಳ ಕಾಲ ಅವಳು ಏನು ಮಾಡ್ತಾಳೆ, ಕಾಡಿನಲ್ಲಿ ಸಂಚಾರವನ್ನು ಮಾಡ್ತಾ ಹೀಗೆ ಒಂದು ಕಡೆ ಒಂದು ಋಷಭಮುಖ ಅನ್ನುವಂತಹ ಒಂದು ಆಶ್ರಮಕ್ಕೆ ಅವಳು ಏನು ಮಾಡ್ತಾಳೆ, ಶಬರಿ ಹೋಗ್ತಾಳೆ. ಅದು ಮತಂಗ ಮುನಿಗಳ ಆಶ್ರಮ ಆಗಿರುತ್ತೆ. ಆವಾಗ ಮತಂಗ ಮುನಿಗಳ ಆಶ್ರಮಕ್ಕೆ ಹೋಗಿ ಅವಳು ಏನು ಮಾಡ್ತಾಳೆ, ಋಷಿಗಳ ಹತ್ರ ತಾನು ಯಾರು, ತಾನು ಎಲ್ಲಿಂದ ಬಂದಿದ್ದೇನೆ, ತಾನು ಯಾರ ಮಗಳು, ತಾನು ಯಾಕೆ ನಾನು ಈ ದಾರಿಯನ್ನು ಆರಿಸಿಕೊಂಡಿದ್ದೇನೆ ಎಂಬುದನ್ನು ಸಂಪೂರ್ಣವಾದಂತಹ ಕಥೆಯನ್ನು ಏನು ಮಾಡ್ತಾಳೆ, ಋಷಿಗಳಿಗೆ ಹೇಳ್ತಾಳೆ. ಋಷಿಗಳಿಗೆ ಸಂಪೂರ್ಣವಾದಂತಹ ಕಥೆಯನ್ನು ಹೇಳಿದ ಮೇಲೆ ಅವಳನ್ನು ಏನು ಮಾಡ್ತಾರೆ, ಶಬರಿಯನ್ನು ತನ್ನ ಶಿಷ್ಯಳನ್ನಾಗಿ ಸ್ವೀಕಾರವನ್ನು ಮಾಡ್ತಾರೆ. ಹೀಗೆ ಅವಳು ಏನು ಮಾಡ್ತಾಳೆ, ಸ್ವಲ್ಪ ದಿನಗಳ ನಂತರ ಮತಂಗ ಮುನಿಗಳ ಸೇವೆಯನ್ನು ಮಾಡ್ತಾ ತನ್ನ ಜೀವನವನ್ನು ಕಳೀತಾ ಇರ್ತಾಳೆ. ಹೀಗೆ ಎಲ್ಲ ಅವ್ರ ಸೇವೆಯನ್ನು ಮಾಡ್ತಾ ತನ್ನ ಜೀವನ ಸಾಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮತಂಗ ಮುನಿಗಳ ಸಾವು ಸಮೀಪ ಬರುತ್ತೆ. ಅಂದ್ರೆ ಅವರ ಸಾವು ಸಮೀಪ ಬಂದಾಗ ಈ ವಿಷಯ ತಿಳಿದಂತಹ ಶಬರಿ ಏನು ಮಾಡಿಬಿಡ್ತಾಳೆ, ಅವ್ರ ಸಾವು ಸಮೀಪ ಬರ್ತಾ ಇದೆ ಅಂತ ಅಂದ್ಕೊಂಡು ವಿಷಯ ತಿಳಿದ ಕೂಡಲೇ ಅವಳು ಏನು ಮಾಡ್ತಾಳೆ, ಆ ಮತಂಗ ಮುನಿಗಳ ಹತ್ರ ಹೋಗಿ, ಗುರುಗಳೇ ನಾನು ನಿಮ್ಮ ಜೊತೆ ಬರ್ತೀನಿ, ನನಗೂ ಇರೋಕ್ಕಾಗಲ್ಲ ಇಲ್ಲೇ, ಯಾಕಂದ್ರೆ ಗುರು ಇಲ್ಲದೆ ಯಾವುದೇ ರೀತಿಯಾದಂತಹ ಗುರಿ ಇಲ್ಲ ಅಂಥೇಳಿ ಏನು ಮಾಡ್ತಾಳೆ, ಋಷಿಗಳ ಹತ್ರ ತನ್ನ ಬೇಡಿಕೆಯನ್ನು ಸಲ್ಲಿಸ್ತಾಳೆ. ಆಗ ಮತಂಗ ಮುನಿಗಳು ಏನು ಹೇಳ್ತಾರಪ್ಪ ಅಂದ್ರೆ, ಬೇಡ ಶಬರಿ, ನಾನು ದುರಾದೃಷ್ಟವಂತದ್ದೀನಿ, ಆದರೆ ನೀನು ಅದೃಷ್ಟವಂತದಿ. ಯಾಕಪ್ಪ ಅಂತಂದ್ರೆ ಈಗ ಮುಂದೊಂದು ದಿನ ಇಲ್ಲಿ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣರು ಈ ಆಶ್ರಮಕ್ಕೆ ಬರ್ತಾರೆ. ಅವರನ್ನು ನೋಡ್ತಾ ಅವ್ರು ಬರ್ತಿರುವಂಥ ದಾರಿಯನ್ನು ನೋಡ್ತಾ ನೀನು ಕಾಯ್ತಾ ಇರು. ಆದ್ರೆ ನೀನು ಅದೃಷ್ಟವಂತದಿ, ಯಾಕಂದ್ರೆ ನನಗೆ ಅವರನ್ನು ನೋಡುವಂತಹ ಭಾಗ್ಯ ಇಲ್ಲ ಅಂಥೇಳಿ ಅವರು ತಮ್ಮ ಪ್ರಾಣವನ್ನು ಅರ್ಪಿಸ್ತಾರೆ.
ಮತಂಗ ಮುನಿಗಳು ಸಾವನ್ನಪ್ಪಿದ ನಂತರ ಶಬರಿ ಏನು ಮಾಡ್ತಾ ರಾಮನ ಬರುವಿಕೆಗೆ ಈ ದಾರಿಯನ್ನು ಕಾಯ್ತಾ 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 ತನ್ನ ಜೀವಮಾನವನ್ನು ಸಾಗಿಸ್ತಾ ಇರ್ತಾಳೆ. ಆಗಿನಿಂದ ಅವಳ ಕಾಯಕ ಏನಾಗಿರುತ್ತಪ್ಪ ಅಂದ್ರೆ ರಾಮನ ಬರುವಿಕೆಯನ್ನು ಕಾಯ್ತಾ ಇರೋದು. ಹಾಗಾಗಿ ಅವಳು ಪ್ರತಿದಿನ ಏನು ಮಾಡ್ತಾ ಬೆಳಿಗ್ಗೆ ಎದ್ದು ತನ್ನ ಸ್ನಾನವನ್ನು ಮಾಡಿಕೊಂಡು ಸುವಾಸನೆ ಭರಿತವಾದಂತಹ ಹೂಗಳನ್ನು ತೆಗೆದುಕೊಂಡು ಬರುವುದು, ರುಚಿ ರುಚಿಯಾದಂತಹ ಭೋಜನಗಳನ್ನು ಮಾಡಲಿಕ್ಕೆ ತಯಾರನ್ನು ಮಾಡಿಕೊಳ್ಳೋದು. ಅದೇ ರೀತಿಯಾಗಿ ಅವಳು ಕಾಡಿನ ಮಧ್ಯದಲ್ಲಿ ಹಾಡನ್ನು ಹಾಡ್ತಿರ್ತಾಳೆ. ದಶರಥ ಪುತ್ರ ವೀರನಿದ್ದಾನೆ, ಶೂರನಿದ್ದಾನೆ, ಹಾಗೆ ಹೀಗೆ ಅಂತವಳು ತನ್ನ ಹಾಡನ್ನು ಹಾಡ್ತಾ ಸುವಾಸನೆ ಭರಿತವಾದಂತಹ ಹೂಗಳನ್ನು ತೆಗೆದುಕೊಂಡು ಬರುವುದು ಅವಳ ಪ್ರತಿನಿತ್ಯದ ಕಾಯಕ ಆಗಿರುತ್ತೆ. ಆಗ ಅವು ರಾಮ ಬರ್ತಿರ್ಬೇಕಾದ್ರೆ ಅವನ ಕಾಲಿಗೆ ಏನಾದರೂ ಕಲ್ಲು ಮುಳ್ಳು ತಾಗಿ ನೋವಾಗಬಹುದು ಅಂತೇಳಿ ಅಂದ್ಕೊಂಡು ಅವನು ಬರುವಂತಹ ದಾರಿಯನ್ನು ಅತ್ಯಂತ ಶುಚಿಯಾಗಿ ಮಾಡೋದು, ಸ್ವಚ್ಛವಾಗಿ ಇಡುವುದು, ಅಲ್ಲಿ ಹೂವಿನ ದಾರಿಯನ್ನಾಗಿ ಮಾಡುವುದು, ಇದನ್ನೆಲ್ಲವನ್ನು ಮಾಡ್ತಾ ಮಾಡ್ತಾ ಪ್ರತಿನಿತ್ಯ ಅವಳು ಹೂವನ್ನು ತರುವುದು, ದಾರಿಯನ್ನು ಸ್ವಚ್ಛ ಮಾಡೋದು, ಗಿಡ ಗಂಟೆಗಳನ್ನು ತೆಗೆಯೋದು, ಕಲ್ಲು ಮುಳ್ಳುಗಳನ್ನ ತೆಗೆದು ಇಡುವುದು, ಹೀಗೆ ಹಲವಾರು ಕಾಯಕಗಳನ್ನ ಮಾಡ್ತಾ ಮಾಡ್ತಾ ಏನು ಮಾಡ್ತಾ ಶಬರಿ ತನ್ನ ಕಾಲವನ್ನು ಕಳೀತಾ ಇರ್ತಾಳೆ. ಆಗ ಅದೇ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ಸೀತೆಯನ್ನು ಕಳೆದುಕೊಂಡಿರುವಂತಹ ದುಃಖದಲ್ಲಿರ್ತಾರೆ. ಆವಾಗ ಧನು ಅನ್ನುವಂಥ ಒಬ್ಬ ರಾಕ್ಷಸ ಇರ್ತಾನೆ. ಆತ ಶಾಪ ವಿಮೋಚನೆಗಾಗಿ ರಾಮನನ್ನು ಭೇಟಿಯಾದ ನಂತರ ಆತನ ಶಾಪ ವಿಮೋಚನೆ ಆಗುತ್ತೆ. ಆದರೆ ಆ ಧನು ಏನು ಹೇಳ್ತಾನೆ, ಆತನಿಗೆ ಒಂದು ಮಾತನ್ನು ಹೇಳ್ತಾನೆ, ಮತಂಗ ಮುನಿಗಳ ಆಶ್ರಮಕ್ಕೆ ನೀವು ಹೋಗಬೇಕು ಅಂತ ಹೇಳಿ ಆತನ ಸಲಹೆಯನ್ನು ಹೇಳಿದಾಗ ಕೇಳಿದಂತಹ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣರು ಏನು ಮಾಡ್ತಾರೆ, ಮತಂಗ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಹೀಗೆ ಧನುವಿನ ಸಲಹೆಯನ್ನು ಕೇಳಿದಂಥ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಏನು ಮಾಡ್ತಾರೆ, ಮತಂಗ ಮುನಿಗಳ ಆಶ್ರಮಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಪ್ರವೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರು ಯಾರಂತೇಳಿ ಶಬರಿಗೆ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಅವಳು ತುಂಬ ವಯಸ್ಸಾಗಿರುತ್ತೆ. ಆವಾಗ ಶಬರಿ ಏನು ಮಾಡ್ತಾಳೆ, ಯಾರಂತ ಕೇಳಿದಾಗ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಅಂತ ಹೇಳಿದಾಗ ಅವಳು ಖುಷಿಗೆ ಭಾರವಿರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡತ್ರಿ ಅವಾಗ ಶಬರಿಗೆ. ಆಗ ಖುಷಿಯಾದಂಥ ಸಂದರ್ಭದಲ್ಲಿ ಅವರನ್ನು ತುಂಬ ಆದರದಿಂದ ಏನು ಮಾಡ್ತಾಳೆ ಶಬರಿ ಶ್ರೀರಾಮಚಂದ್ರನನ್ನು ಮತ್ತು ಲಕ್ಷ್ಮಣನನ್ನು ಸ್ವಾಗತವನ್ನು ಮಾಡ್ತಾಳೆ. ಅವರಿಗೆ ಊಟವನ್ನು ಮಾಡಲಿಕ್ಕೆ ಆಮೇಲೆ ಊಟವನ್ನು ಮಾಡಲಿಕ್ಕೆ ಏನು ಮಾಡ್ತಾಳೆ, ಭೋಜನವನ್ನು ಸಿದ್ಧಪಡಿಸ್ತಾಳೆ. ಮತ್ತು ತಾನು ಕೈಯಾರೆ ವಾಸನೆ ಭರಿತವಾದಂಥ ಹೂಗಳಿಂದ ಮಾಡುವಂತಹ ಮಾಲೆಯನ್ನು ಅವರಿಗೆ ಹಾಕೋದ ಮುಖ ಸ್ವಾಗತವನ್ನು ಮಾಡಿಕೊಂಡು ವಿವಿಧ ಬಗೆಯ ಭೋಜನಗಳನ್ನ ಮಾಡಲಿಕ್ಕೆ ಅವಳು ಪ್ರಾರಂಭವನ್ನು ಮಾಡ್ತಾಳೆ. ಇಲ್ಲಿ ವಿವಿಧ ಭೋಜನಗಳಂತಂದ್ರೆ ಏನಂತಂದ್ರೆ ಅವಳು ಏನು ಮಾಡ್ತಾಳೆ, ಜೇನುತುಪ್ಪವನ್ನು ಮತ್ತು ರಾಮನಿಗೆ ತಿನ್ನಲಿಕ್ಕೆ ವಿವಿಧ ರೀತಿಯಾದಂಥ ಹಣ್ಣುಗಳನ್ನು ಕೊಡ್ತಾಳೆ. ಅದಕ್ಕೆ ವಿವಿಧ ರೀತಿಯ ಭೋಜನಗಳಂತ ಬಳಸಿದ್ದು. ಯಾಕಂದ್ರೆ ಅವಳು ಖುಷಿಗೆ ಭಾರವೇ ಇರುವುದಿಲ್ಲ, ಅಷ್ಟು ಖುಷಿ ಆಗ್ಬಿಟ್ಟಿರತ್ರಿ ಶಬರಿಗೆ. ಯಾಕಂದ್ರೆ ಶ್ರೀರಾಮಚಂದ್ರನ ಮತ್ತು ಲಕ್ಷ್ಮಣನ ನೋಡ್ಬೇಕನ್ನುವಂಥ ಅವರು ಕೂರುವಂತಹ ಜಾಗಕ್ಕೆ ಏನು ಮಾಡ್ತಾಳೆ, ಹೂವಿನಿಂದ ಕೂಡಿರುವಂತಹ ಒಂದು ಜಾಗವನ್ನು ನಿರ್ಮಾಣ ಮಾಡಿರ್ತಾಳೆ. ಆಮೇಲೆ ಅವಳು ಏನು ಹಣ್ಣುಗಳನ್ನು ಕೊಡ್ತಾ ಇದ್ಲಲ್ಲ, ಅವಳಿಗೆ ಹೇಗೆ ಅದು ಉಣಬಡಿಸ್ತಾ ಇದ್ಲಪ್ಪ ಅಂತಂದ್ರೆ ಶಬರಿ ರಾಮನಿಗೆ ತಾನು ತೆಗೆದುಕೊಂಡು ಬಂದಿರುವಂತಹ ಪ್ರತಿಯೊಂದು ಹಣ್ಣನ್ನು ಶ್ರೀರಾಮನಿಗೆ ತಾನು ಸ್ವಲ್ಪ ತಿಂದು ನೋಡಿ ಕೊಡ್ತಾ ಇರ್ತಾಳೆ. ಆಗ ಯಾಕೆ ಹಣ್ಣನ್ನು ತಿಂತಿರ್ತಾಳೆ ಅಂದರೆ ಸಿಹಿಯಾದಂಥ ಹಣ್ಣನ್ನು ಮಾತ್ರ ರಾಮ ಲಕ್ಷ್ಮಣರು ಕೊಡಬೇಕನ್ನುವಂತಹ ಕಾರಣದಿಂದ ಅವಳ ಉದ್ದೇಶ ಆಗಿರುತ್ತೆ. ಹೀಗಾಗಿ ಹಣ್ಣುಗಳನ್ನ ಸ್ವಲ್ಪ ತಿಂದು ನೋಡಿ ಸಿಹಿ ಇದೆಯೋ ಕಹಿ ಇದೆಯೋ ಅಂತ ನೋಡಿ ಏನು ಮಾಡ್ತಾರೆ, ಶ್ರೀರಾಮಚಂದ್ರನಿಗೆ ಮತ್ತು ಲಕ್ಷ್ಮಣನಿಗೆ ಕೊಡ್ತಾ ಇರ್ತಾಳೆ. ಹೀಗಾಗಿ ತನ್ನ ಈ ರೀತಿಯಾಗಿ ಆತಿಥ್ಯವನ್ನು ಯಾರಿಗೆ ಉಣಬಡಿಸ್ತಾಳೆ, ಶಬರಿ ರಾಮ ಮತ್ತು ಲಕ್ಷ್ಮಣರಿಗೆ. ಆಗ ಅವಳ ಸಂತೋಷಕ್ಕೆ ಭಾರವೇ ಇರುವುದಿಲ್ಲಲ್ಲ. ಆವಾಗ ಅವಳು ಏನು ಮಾಡ್ತಾಳೆ, ಆತಿಥ್ಯವನ್ನು ಉಣಬಡಿಸಿದ ನಂತರ ಅವಳು ರಾಮನ ಮುಂದೆ ಹಾಡನ್ನು ಹಾಡ್ತಾಳೆ. ನಾನು ಇವತ್ತು ರಾಮನನ್ನು ಸೇರಿದ ನೀನು ಅಂತಂದ್ರೆ ಈಗ ಹಡಗು ಬಂದರನ್ನು ಸೇರಿದ ಹಾಗೆ ಅಥವಾ ನದಿ ಸಮುದ್ರವನ್ನು ಸೇರಿದ ಹಾಗೆ ಏನಾಗುತ್ತೆ, ಆ ರೀತಿಯಾಗಿ ನಾನು ರಾಮನನ್ನು ಸೇರಿದ್ದೀನಿ, ನನ್ನ ಜೀವನ ಸಾರ್ಥಕವಾಯಿತು ಅಂಥೇಳಿ ರಾಮನ ಕುರಿತು ಹಾಡನ್ನು ಹಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ. ಆಗ ಅವಳ ಹಾಡನ್ನು ಕೇಳಿದಿರುವಂತಹ ಶ್ರೀರಾಮಚಂದ್ರ ಅಂತ ಎಲ್ಲವೂ ಶಬರಿಗೆ ಇವತ್ತು ನಾನು ನನ್ನ ತಾಯಿಯನ್ನು ನೋಡಿದಂಗಾಯಿತು, ನನ್ನ ಅಯೋಧ್ಯೆ ನನಗೆ ನೆನಪಾಯಿತು. ಯಾಕಂದರೆ ಇಷ್ಟೊಂದು ವ್ಯವಸ್ಥಿತವಾಗಿ ಎಲ್ಲವನ್ನು ಮಾಡಿದಂತಹ ನಿನ್ನನ್ನು ನೋಡಿದ ಮೇಲೆ ನಾನು ಎಲ್ಲ ಇರ್ತಕ್ಕಂತಹ ದುಃಖ ದುಮ್ಮಾನಗಳನ್ನೆಲ್ಲವನ್ನೂ ನಾನು ಮರೆತು ಬಿಟ್ಟೆ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ನಿನ್ನಂತಹ ಅದ್ಭುತವಾದಂಥ ಶಿಷ್ಯನ ಪಡೆದಿರುವಂತಹ ನಿನ್ನ ಗುರುವೇ ಧನ್ಯರು ಅಂಥೇಳಿ ರಾಮ ಹೇಳ್ತಾನೆ. ಅವಾಗ ಹೇಳಿದಂತಹ ಸಂದರ್ಭದಲ್ಲಿ ಶಬರಿ ವಿನಮ್ರವಾಗಿ ಒಂದು ಮಾತನ್ನು ಹೇಳ್ತಾಳೆ, ರಾಮನೇ ನನಗೆ ಇನ್ಮ್ಯಾಗ ನನ್ನ ಜೀವನದಲ್ಲಿ ಯಾವುದೇ ರೀತಿಯಂಥ ಬೇಡಿಕೆಗಳು ಬಯಕೆಗಳು ಇಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ನಿನ್ನನ್ನು ಭೇಟಿ ಆಗಬೇಕು, ನಿನ್ನ ದರ್ಶನ ಪಡಿಬೇಕು ಅನ್ನೋದು ಮಾತ್ರ ನನಗಾಗಿತ್ತು. ನನಗೆ ಒಂದು ಮುಕ್ತಿಯನ್ನು ಕೊಡು, ನೀವು ಕೊಡುವಂತಹ ಮುಕ್ತಿ ನಾನು ಒಳ್ಳೆ ಲೋಕಕ್ಕೆ ಹೋಗಬೇಕು, ಪುಣ್ಯದ ಲೋಕಕ್ಕೆ ಹೋಗಬೇಕು ಅಂತೇಳಿ ಶ್ರೀರಾಮಚಂದ್ರನಿಗೆ ಶಬರಿ ಹೇಳ್ತಾಳೆ. ಆಗ
ಇವಳು ಕೇಳಿದ ಮೇಲೆ ಅಂದರೆ ಶಬರಿ ಹೇಳಿದ ಮೇಲೆ ಮೋಕ್ಷ ಬೇಕು ಅಂತ ಹೇಳಿದ ಮೇಲೆ ಶ್ರೀರಾಮಚಂದ್ರ ಒಪ್ಪಿಗೆಯನ್ನು ಕೊಡ್ತಾನೆ. ಒಪ್ಪಿಗೆ ಕೊಟ್ಟ ಮೇಲೆ ಆವಾಗ ತನ್ನ ಆಶ್ರಮದ ಮುಂದೆ ಇರ್ತಕ್ಕಂತಹ ಅಗ್ನಿ ಕುಂಡದ ಹತ್ರ ಶಬರಿ ಹೋಗ್ತಾಳೆ. ಹೋಗಿ ಅಗ್ನಿ ಕುಂಡವನ್ನು ಪ್ರವೇಶವನ್ನು ಮಾಡ್ತಾಳೆ. ಅಗ್ನಿಯನ್ನು ಪ್ರವೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವಳು ಯಾವ ರೀತಿ ಆಗ್ತಾಳಪ್ಪ ಅಂದರೆ ಸುಂದರ ತರುಣಿಯಾಗಿ ಒಬ್ಬ ಸುಂದರ ದೇವತೆ ಥರ ರೂಪವನ್ನಾಗಿ ರೇಷ್ಮೆಯಂತಹ ರೇಷ್ಮೆನ ಸೀರೆಯನ್ನು ಉಟ್ಕೊಂಡು ಪಿತಾಂಬರವನ್ನು ಉಟ್ಕೊಂಡು ಆಮೇಲೆ ಮೈ ತುಂಬ ಎಲ್ಲ ಆಭರಣಗಳನ್ನ ಉಟ್ಕೊಂಡು ಅವಳು ಏನು ಮಾಡ್ತಾಳೆ ಇಹಲೋಕವನ್ನು ತ್ಯಜಿಸಿ ಸುರಲೋಕಕ್ಕೆ ಅವಳು ಹೋಗ್ತಾಳೆ. ಅದಾದಮೇಲೆ ಶಬರಿ ತನ್ನ ಮೋಕ್ಷವನ್ನು ಪಡೆದುಕೊಂಡವಳು ಸುರಲೋಕಕ್ಕೆ ಹೋದ್ಮೇಲೆ ಅವಾಗ ಶ್ರೀರಾಮಚಂದ್ರ ಸೀತೆಯನ್ನು ಯಥಾ ಪ್ರಕಾರ ಹುಡುಕ್ಲಿಕ್ಕೆ ಏನು ಹೋಗಿರ್ತಾನಲ್ಲ ಮತ್ತು ನಾನು ಸೀತೆ ಎಲ್ಲಿದ್ದಾಳು ಏನು ಅಂತ ಹುಡುಕ್ಲಿಕ್ಕೆ ಅವರು ರಾಮ ಮತ್ತು ಲಕ್ಷ್ಮಣರು ಏನು ಮಾಡ್ತಾರೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಆಗ ಇಲ್ಲಿಗೆ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕಿಕೊಂಡು ಹೋದ್ಮೇಲೆ ಇದರಿಂದ ಹೋಗ್ತಾರೆ. ಇದರಿಂದ ನಮ್ಗೆ ಅರ್ಥ ಆಗೋದೇನಪ್ಪ ಅಂತಂದರೆ ನಮ್ಮ ಭಕ್ತಿ ಅನ್ನೋದೇನಾರ ನಮ್ಮಲ್ಲಿ ನಿಷ್ಕಲ್ಮಶವಾದಂತಹ ಭಕ್ತಿ ಅನ್ನೋದಿತ್ತಂದ್ರೆ ನಮಗೆ ಎಂಥ ಕೆಲಸ ಆದರೂ ಸಾಧ್ಯ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ನಾವು ಭಗವಂತನಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆತನನ್ನು ಪ್ರತಿದಿನ ಪೂಜಿಸಿದ್ದೇ ಆದರೆ ಭಗವಂತ ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಕ್ಕೆ ಶಬರಿ ಮತ್ತು ಶ್ರೀರಾಮಚಂದ್ರ ಲಕ್ಷ್ಮಣರೇ ಸಾಕ್ಷಿ ಅಂತ ಹೇಳ್ಬೋದು. ಮಕ್ಕಳೇ, ಇಲ್ಲಿವರೆಗೂ ಶಬರಿ ಅಂದರೆ ಯಾರು, ಶಬರಿ ಮತಂಗ ಮುನಿಗಳ ಆಶ್ರಮವನ್ನು ಪ್ರವೇಶವನ್ನು ಮಾಡಲಿಕ್ಕೆ ಏನು ಕಾರಣ ಎಂಬುದನ್ನು ಸಂಪೂರ್ಣವಾಗಿ ಇಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಮಕ್ಕಳೇ, ಇದೀಗ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ಕವಿ ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ. ಪಾಠ 6 ಶಬರಿ. ಪೂತಿ ನರಸಿಂಹಾಚಾರ್ಯ. ಕೃತಿಕಾರರ ಪರಿಚಯ. ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣ ಇಂಗಾರ ನರಸಿಂಹಾಚಾರ್ಯ ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು. ಇವರ ಕಾಲ 1905ರಿಂದ 1998ರವರೆಗೆ. ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನೋಡಿ, ಇವರು ಪೂತಿನ ಅಂತಂದರೆ ಇವರ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ ನರಸಿಂಹಾಚಾರ್ಯ ಅಂತ ಇವರ ಪೂರ್ಣ ಹೆಸರು. ಆದರೆ ಇವರು ಪೂತಿನ್ ಅನ್ನುವಂತಹ ಕಾವ್ಯನಾಮದಿಂದಲೇ ಹೆಚ್ಚಾಗಿ ಪ್ರಸಿದ್ಧಿಯನ್ನು ಹೊಂದಿರುವಂಥವ್ರು. ಇವರು ಎಲ್ಲಿಯವರಪ್ಪ ಅಂತಂದ್ರೆ ಮಕ್ಕಳೇ, ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು. ಇವರ ಕಾಲಮಾನ ಯಾವಪ್ಪ ಅಂದರೆ 1905ರಿಂದ ಹಿಡಿದು 1998ರವರೆಗೆ. ನೋಡಿ, ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ ಅಂದರೆ ಟ್ರಾನ್ಸ್ಲೇಟ್ ಆದವರು ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಮತ್ತು ಕನ್ನಡ ನಿಘಂಟು ಸಂಪಾದಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿನ ಅವರು ಗೀತನಾಟಕ, ಕವಿತೆ, ಸಣ್ಣಕಥೆ, ಪ್ರಬಂಧ, ವಿಚಾರ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ. ನೋಡಿ, ನಮ್ಮ ಕನ್ನಡದ ನವೋದಯ ಕವಿಗಳಲ್ಲಿ ಇವರು ಕೂಡ ಒಬ್ಬರು. ಇವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರಪ್ಪ ಅಂದರೆ ಗೀತನಾಟಕಗಳನ್ನ ರಚಿಸಿದಾರ, ಕವಿತೆಗಳನ್ನ ರಚಿಸಿದಾರ, ಸಣ್ಣ ಸಣ್ಣ ಕಥೆಗಳನ್ನ ರಚಿಸಿದಾರ, ಪ್ರಬಂಧಕ್ಕೂ ಕೂಡ ಇವರು ಹೆಚ್ಚಾಗಿ ಮಹತ್ವವನ್ನು ಕೊಟ್ಟಿದ್ದಾರೆ. ವಿಚಾರ ಸಾಹಿತ್ಯ ಸೇರಿದಂತೆ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದವರು ಯಾರು? ಪೂತಿನವರು. ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ. ಅಹಲ್ಯೆ, ಗೋಕುಲ, ನಿರ್ಗಮನ, ಶಬರಿ, ವಿಕಟಕವಿ, ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಹನತೆ, ರಸಸರಸ್ವತಿ, ಗಣೇಶ, ದರ್ಶನ, ಶಾರದಾ ಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು. ನೋಡಿ, ಇವರು ಎಷ್ಟೊಂದು ಕೃತಿಗಳನ್ನ ರಚಿಸಿದಾರಪ್ಪ ಅಂದರೆ ಅಹಲ್ಯ, ಗೋಕುಲ ನಿರ್ಗಮನ, ಶಬರಿ, ವಿಕಟಕವಿ, ವಿಜಯ ಹೀಗೆ ಸೇರಿದಂತೆ ಹಲವಾರು ಕೃತಿಗಳನ್ನು ಇವರು ರಚಿಸಿದ್ದಾರೆ. ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ನೋಡಿ, ಇವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆಯಿಂದ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಅದರ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಅದಾದಮೇಲೆ ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಕೂಡ ಪೂತಿನವರಿಗೆ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಲಿಟ್ ಪದವಿ ನೀಡಿ ಗೌರವಿಸಿದೆ. ನೋಡಿ, ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ಅನ್ನುವಂತಹ ಒಂದು ಪದವಿಯನ್ನು ಕೊಟ್ಟು ಇವರನ್ನು ಗೌರವವನ್ನು ನೀಡಿದೆ. ಚಿಕ್ಕಮಗಳೂರಿನಲ್ಲಿ
ಚಿಕ್ಕಮಗಳೂರಿನಲ್ಲಿ 1981ರಲ್ಲಿ ಸಮಾವೇಶಗೊಂಡ 53ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನೋಡಿ, 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು? ಚಿಕ್ಕಮಗಳೂರೊಳಗೆ 1981 ನಡೀತು. ಆ ಸಮ್ಮೇಳನದ ಅಧ್ಯಕ್ಷರು ಪುತಿನನವರು ವಹಿಸ್ಕೊಂಡಿದ್ರು. ಆಶಯವನ್ನು ನೋಡೋಣ. ಶಬರಿ ಗೀತ ನಾಟಕ ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿದೆ. ನೋಡಿ, ರಾಮಾಯಣದ ಮಹಾಕಾವ್ಯವನ್ನು ಇದೊಂದು ಆಧರಿಸಿದೆ. ತನ್ನ ಆರಾಧ್ಯ ಪುರುಷನ ದರ್ಶನದಿಂದ ಕೃತಾರ್ಥಳಾಗುವನೆಂಬ ಭಾವದಿಂದ ಶಬರಿ ಶ್ರೀರಾಮನಿಗಾಗಿ ಹಂಬಲಿಸಿ ಕಾತರಿಸುತ್ತಾಳೆ. ಶ್ರೀರಾಮ ದರ್ಶನ ಆಕೆಗೆ ಧನ್ಯತೆಯನ್ನು ತಂದು ಕೊಡುತ್ತದೆ. ನೋಡಿ, ತನ್ನ ಆರಾಧ್ಯ ದೈವನಾಗಿರ್ತಕ್ಕಂತಹ ಚಂದ್ರನ ದರ್ಶನ ಮಾಡಿಕೊಂಡ್ರೆ ಮಾತ್ರ ನನ್ನ ಜೀವನ ಸಾರ್ಥಕ ಅಂಥೇಳಿ ಯಾವ ಭಾವದಿಂದ ಇರ್ತಾಳಲ್ಲ ಶಬರಿ, ಆತನ ಬರುವಿಕೆಗೆ ಹಂಬಲವನ್ನು ವ್ಯಕ್ತಪಡಿಸಿರ್ತಾಳೆ. ಹೀಗಾಗಿ ಆತ ಬಂದ ಮೇಲೆ ಆಕೆಗೆ ಏನಾಗಿಬಿಡುತ್ತೆ, ಜೀವನದಲ್ಲಿ ನನ್ನ ಜೀವನ ಸಾರ್ಥಕಪ್ಪ ಆಯಿತು, ನಾನು ಶ್ರೀರಾಮಚಂದ್ರನ ನೋಡಿದ ಮೇಲೆ ನನ್ನ ಜೀವನ ಸಾರ್ಥಕ ಆಯಿತು, ನಾನು ಎಲ್ಲವನ್ನು ಒಂದೇ ಕ್ಷಣ ಪಡೆದುಕೊಂಡೆ ಅನ್ನುವಂಥ ಧನ್ಯತಾ ಭಾವ ಅವಳಿಗೆ ಇರುತ್ತೆ. ರಾಮ ಲಕ್ಷ್ಮಣರನ್ನು ಆದರ ಆತಿಥ್ಯದಿಂದ ಸತ್ಕರಿಸಿ ಗೌರವಿಸಿದ ಶಬರಿ ತನ್ನ ಬಾಳಿನ ಹಂಬಲ ತೀರಿದ ನಂತರ ಬಾಳು ಅರ್ಥಹೀನವೆಂದು ಭಾವಿಸಿ ಮುಕ್ತಿಗಾಗಿ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗುತ್ತಾಳೆ. ನೋಡಿ ಮಕ್ಕಳೇ, ಶ್ರೀರಾಮಚಂದ್ರ ಅವಳ ಆಶ್ರಮಕ್ಕೆ ಬಂದ ಮೇಲೆ ಶಬರಿ ನೀಡುವಂತಹ ಆತಿಥ್ಯವನ್ನು ಸ್ವೀಕರಿಸಿದ ಮೇಲೆ ನನ್ನ ಜೀವನ ಸಾರ್ಥಕ ಆಯಿತು, ನಾನು ಇಲ್ಲಿವರೆಗೂ ನಾನು ಯಾಕೆ ಬದುಕಿದ್ಪ ಅಂದ್ರೆ ರಾಮನನ್ನು ನಾನು ಭೇಟಿ ಆಗಬೇಕು, ರಾಮನನ್ನ ದರ್ಶನವನ್ನು ಮಾಡಬೇಕು, ಆತನಿಗೆ ಆತಿಥ್ಯವನ್ನು ನಾನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಬದುಕಿದ್ನಿ. ಇದೀಗ ನಾನು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಭೇಟಿಯಾದ ನಂತರ ನನ್ನ ಜೀವನ ನನಗೆ ಇಲ್ಲಿಗೆ ಸಾಕು ಅಂತ ಹೇಳಿ ಅಂದ್ಕೊಂಡು ಅವಳೇನು ಮಾಡ್ತಾ ಅನ್ನುವಂಥ ಒಂದು ಭಾವನೆಗೆ ಒಳಗಾಗ್ತಾಳೆ. ಶೌರ್ಯ ಮುಗ್ಧತೆ, ಶ್ರೀರಾಮನ ಸರಳ ಸಜ್ಜನಿಕೆ, ಹಿತಮಿತ ಮೃದುವಚನ, ಲಕ್ಷ್ಮಣನ ವಿನಯದ ಸಹಚರತೆ ಮನೋಜ್ಞವಾಗಿ ಇಲ್ಲಿ ಮೂಡಿ ಬಂದಿದೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ ಇಲ್ಲಿ ಶಬರಿಯ ಮುಗ್ಧತೆ. ಯಾಕಪ್ಪ ಅಂದ್ರೆ ಶಬರಿ ಕೇವಲ ರಾಮ ಬರುವಿಕೆ ಮಾತ್ರ ಕಾಯ್ತಾ ಇರ್ತಾಳೆ. ರಾಮ ಬಂದ ಮೇಲೆ ನಾನು ಬದುಕಿದ್ದು ಇನ್ಮೇಲೆ ಅರ್ಥಹೀನ, ನನ್ನ ಜೀವನಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇರುವುದಿಲ್ಲ, ಹೀಗಾಗಿ ನಾನು ಮುಕ್ತಿಯನ್ನು ಹೊಂದಬೇಕು, ಮೋಕ್ಷವನ್ನು ಹೊಂದಬೇಕಂತ ಹೇಳಿ ಅವಳ ಮುಗ್ಧತೆಯನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರನ ಸರಳ ವ್ಯಕ್ತಿತ್ವ ಮತ್ತು ಸಜ್ಜನಿಕೆಯಿಂದ ಕೂಡಿರುವಂತಹ ವ್ಯಕ್ತಿತ್ವವನ್ನು ನೋಡ್ಬೋದು. ಹಿತಮಿತವಾಗಿರುವಂತಹ ಮೃದು ವಚನಗಳನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಸಹೋದರನಾಗಿರ್ತಕ್ಕಂಥ ಲಕ್ಷ್ಮಣನ ಆತನ ಸಹಚರತೆ, ಆತನ ಸಹೋದರತ್ವ ಭಾವನೆಯನ್ನು ಇಲ್ಲಿ ಈ ಗೀತ ನಾಟಕದಲ್ಲಿ ಅತ್ಯಂತ ಮನೋಜ್ಞವಾಗಿ ಕೂಡಿಯುತ್ತೆ ಅಂತ ಹೇಳ್ತಾರೆ. ಪೂತಿನ ವಿರಚಿತ ಶಬರಿ ಗೀತ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ನೋಡಿ, ಪುತಿನರವರು ವಿರಚಿತ ಆಗಿರ್ತಕ್ಕಂಥ ಅವರು ರಚಿಸಿರುವಂತಹ ಶಬರಿ ಅನ್ನುವಂತಹ ಒಂದು ಗೀತ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರವರು ಸಂಪಾದನೆ ಮಾಡಿರುವಂತಹ ಏಕಾಂಕ ನಾಟಕಗಳ ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಇಲ್ಲಿ ಪೂರ್ವಕತೆ ಇದೆ ನೋಡಿ. ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು. ನೋಡಿ, ರಾಮಾಯಣ ಮಹಾಕಾವ್ಯ ನಮ್ಮ ಭಾರತೀಯ ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇವೆಲ್ಲವೂ ನಮ್ಮ ಭಾರತೀಯರ ಪವಿತ್ರ ಗ್ರಂಥಗಳು. ಇವುಗಳಲ್ಲಿ ರಾಮಾಯಣವು ಕೂಡ ಒಂದು ಅದ್ಭುತವಾದಂತಹ ಪವಿತ್ರ ಗ್ರಂಥ. ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯು ಒಬ್ಬಳು. ನೋಡಿ, ಶ್ರೀರಾಮನನ್ನು ನಾನು ಕಾಣಬೇಕು, ಆತನ ದರ್ಶನವನ್ನು ಪಡೆದುಕೊಂಡ್ರೆ ನನ್ನ ಜೀವನ ಸಾರ್ಥಕ ಅಂತ ಹೇಳಿ ಅನ್ನುವಂಥ ಹಲವಾರು ಭಕ್ತರುಗಳ ನಡುವೆ ಶಬರಿಯು ಕೂಡ ಒಬ್ಬಳು. ಈಕೆ ಮತಂಗ ಋಷಿಗಳ ಆಶ್ರಮದಲ್ಲಿ ಇದ್ದವಳು. ನೋಡಿ ಮಕ್ಕಳನ್ನ ಕಥೆಯನ್ನು ಹೇಳಬೇಕಾದ್ರೆ ಮತಂಗ ಮುನಿಗಳ ಆಶ್ರಮಕ್ಕೆ ಅವಳು ಯಾವ ರೀತಿಯಾಗಿ ಹೋದ್ಲು ಎಂಬುದನ್ನು ಹೇಳಿದ್ದೀನಿ, ಹೌದಾ? ಹೀಗಾಗಿ ಎಲ್ಲಿದ್ಲು ಶಬರಿ? ಮತಂಗ ಮುನಿಗಳ ಆಶ್ರಮದಲ್ಲಿ ಇದ್ದಳು. ಮತಂಗರು ದಿವ್ಯ ಲೋಕವನ್ನು ಸೇರಿದ ಬಳಿಕ ರಾಮಧಾನ್ಯದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ನೋಡಿ, ಮತಂಗರು ತಮ್ಮ ಪ್ರಾಣವನ್ನು ಅರ್ಪಿಸಿದ ನಂತರ, ತಮ್ಮ ಪ್ರಾಣವನ್ನು ಬಿಟ್ಟ ಮೇಲೆ ದಿವ್ಯ ಲೋಕವನ್ನು ಸೇರಿದ ಬಳಿಕ ಅವಳು ರಾಮನ ಧ್ಯಾನದಲ್ಲಿ ರಾಮ ಬರುವಿಕೆಯಾಗಿ ಮಾತ್ರ ಕಾಯ್ತಾ ಇದ್ಲು. ಹೀಗಾಗಿ ರಾಮನ ದರ್ಶನಕ್ಕಾಗಿ ಕಾಯ್ತಿದ್ಲು. ಸೀತಾಪಹರಣದ ನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ತಪಸ್ವಿಯಾದ ಧನು ಎಂಬುವರ ಸೂಚನೆಯಂತೆ ಮತಂಗ ಆಶ್ರಮವನ್ನು ಪ್ರವೇಶಿಸುತ್ತಾರೆ. ನೋಡಿ, ಸೀತಾಪಹರಣ ಆಗಿರುವಂತಹ ಸಂದರ್ಭದಲ್ಲಿ ರಾಮ ಮತ್ತು ಲಕ್ಷ್ಮಣ ಏನು ಮಾಡ್ತಿರ್ತಾರೆ, ಆ ಸೀತೆಯನ್ನು ಹುಡುಕೊಂಡು ಹೋಗ್ತಿರ್ತಾರೆ. ಅಂತಹ ದುಃಖದ ಸಮಯದಲ್ಲೂ ಕೂಡ ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕೊಂಡು ಹೋಗುತ್ತಿರುವಂಥ ಸಂದರ್ಭದಲ್ಲಿ ತಪಸ್ವಿಯಾಗಿರ್ತಕ್ಕಂಥ ಧನು, ನಾ ಹೇಳಿದ್ನಲ್ವಾ, ಧನು ಅನ್ನಂಥವನು ಒಬ್ಬ ರಾಕ್ಷಸನಿರ್ತಾನ. ಈತ ರಾಮನ ಭೇಟಿಯಾದ ನಂತರ ರಾಮನ ದರ್ಶನ ಆದಮೇಲೆ ಈತನ ಜೀವನ ಸಾರ್ಥಕ ಅಂಥೇಳಿ ಅನಿಸುತ್ತೆ. ಹೀಗಾಗಿ ಆತನ ಸಲಹೆಯ ಮೇರೆಗೆ ಅವ್ರು ಏನು ಮಾಡ್ತಾರೆ, ಸೂಚನೆಯ ಮೇರೆಗೆ ಮತಂಗ ಆಶ್ರಮವನ್ನು ಪ್ರವೇಶವನ್ನು ಮಾಡ್ತಾರೆ. ಯಾರು? ರಾಮ ಮತ್ತು ಲಕ್ಷ್ಮಣರು.
ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ ನೋಡಿ. ಅವಾಗ ಧನುವಿನ ಸೂಚನೆ ಅಂತ ಏನು ಮಾಡ್ತಾರೆ, ರಾಮ ಮತ್ತು ಲಕ್ಷ್ಮಣರು ಮತಂಗ ಆಶ್ರಮವನ್ನು ಪ್ರವೇಶ ಮಾಡ್ತಾ ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾಯ್ದು ಕಾಯ್ದು ಹಣ್ಣಾದ ಮುದುಕೆ ಆಗಿರ್ತಾಳೆ ಅವಳು. ಹೌದಾ, ಮುಪ್ಪಾದ ಮುದುಕೆಯಾಗಿರುವಂತಹ ಶಬರಿಯನ್ನು ನೋಡಿ ಅವಳ ಭಕ್ತಿಯನ್ನು ಅವಳು ದರ್ಶನ ಮಾಡ್ತಾರೆ, ಅಂದ್ರೆ ಅವಳ ಭಕ್ತಿಯನ್ನು ಅವರು ಕಾಣ್ತಾರ. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನ ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಈ ಗೀತ ನಾಟಕ ನೋಡಿ. ಅವಾಗ ತನ್ನ ಆರಾಧ್ಯ ದೈವ ಆಗಿರ್ತಕ್ಕಂತಹ ಶ್ರೀರಾಮನನ್ನು ಕಂಡು ಅವಳು ಅತ್ಯಂತ ಧನ್ಯತಾ ಭಾವದಿಂದ ನನ್ನ ಜೀವನ ಸಾರ್ಥಕ ಆಯ್ತಪ್ಪ ಅಂತ ಅಂದ್ಕೊಂಡು ಆತನ ಭೇಟಿಗೆ ಮಾತ್ರ ನಾನು ಬದುಕಿದ್ದೆ, ಆತ ಬಂದ ನಂತರ ಆತನ ಭೇಟಿನ ದರ್ಶನವನ್ನು ಕೊಟ್ಟ ನಂತರ ನನ್ನ ಜೀವನ ಇಲ್ಲಿಗೆ ಮುಗಿಯಿತು, ಅರ್ಥಹೀನ, ಇನ್ನು ಮುಂದೆ ಬದುಕುವುದು ನಾನು ಅರ್ಥಹೀನ ಅಂತ ಅಂದ್ಕೊಂಡು ಅವಳ ಮುಕ್ತಿಯನ್ನು ಮೋಕ್ಷವನ್ನು ಬಯಸ್ತಾಳ ರಾಮನಿಂದ. ಅವಾಗ ಶ್ರೀರಾಮ ಅವಳಿಗೆ ಮುಕ್ತಿಯನ್ನು ಅಥವಾ ಮೋಕ್ಷವನ್ನು ಕರುಣಿಸಿದಂಥ ಸಂದರ್ಭ ಈ ಗೀತ ನಾಟಕ ಪ್ರಸ್ತುತ ಕಥಾವಸ್ತು ಅಂತ ಹೇಳ್ತಾರೆ. ಪದಗಳ ಅರ್ಥವನ್ನು ನೋಡ್ಕೊಳ್ಳೋಣ. ಅನಿ ಅಂದರೆ ಏನು ಮಕ್ಕಳೇ, ಸಿದ್ಧತೆ. ಅರಿ ಅಂದರೆ ತಿಳಿ. ಅಸುರ ಅಂದರೆ ರಾಕ್ಷಸ. ಆದರ ಅಂದರೆ ಪ್ರೀತಿ. ಆನು ಅಂದರೆ ತಾಳು. ಅಭ್ಯೆ ಅಂದರೆ ತಾಯಿ. ಆತೆ ಅಂದರೆ ಪ್ರೀತಿ. ಅಳಲು ಅಂದ್ರೆ ದುಃಖ. ಆನನ ಅಂದ್ರೆ ಮುಖ ಅಂತ ಹೇಳ್ಬೋದು. ಉಲ್ಕೆ ಅಂದ್ರೆ ಆಕಾಶದಿಂದ ಭೂಮಿಗೆ ಬೀಳುವಂತಹ ತೇಜಂಪುಂಜವಾಗಿರುವಂತಹ ಆಕಾಶ ಕಾಯ. ಊನೆ ಅಂತಂದ್ರೆ ಕೊರತೆ. ಎಡೆ ಅಂತಂದ್ರೆ ಸ್ಥಳ ಅಂತ ಹೇಳ್ಬೋದು. ಐದಿ ಅಂದ್ರೆ ಹೋಗಿ. ಕಡು ಅಂದ್ರೆ ಅತಿ. ಕರುಕ್ ಅಂದ್ರೆ ಉರಿದ ಬತ್ತಿಯ ಕಪ್ಪು ಭಾಗ. ಚಿರ ಸ್ಥ ಅಂದರೆ ತತ್ಸಮ ತದ್ಭವ ಸೀರೆ. ಚಿರ ಸೀರೆ. ನಾರು ಬಟ್ಟೆ ಅಂತ ಕರಿತೀವಿ. ತವಸಿ ತಪಸ್ವಿ, ಇದು ಕೂಡ ತತ್ಸಮ ತದ್ಭವ. ತೃಷೆ ಅಂದರೆ ಬಾಯಾರಿಕೆ. ದಿಟ್ಟಿ ದೃಷ್ಟಿ. ನಲ್ಮೆ ಪ್ರೀತಿ. ನೆರವು ಅಂತಂದರೆ ಸಹಾಯವನ್ನು ಮಾಡುವುದು. ಪೆರೆ ಅಂದರೆ ಚಂದ್ರ. ಬೆಂಬಲ ಅಂತಂದ್ರೆ ಗುಂಪು. ಬಯಕೆ ಅಂದರೆ ಇಚ್ಛೆ, ಇಚ್ಛೆಗಳು, ನಮ್ಮ ಬಯಕೆಗಳು ಅಂತಾರಲ್ವ ಅದು. ಬೆರಗು ಅಂದರೆ ಆಶ್ಚರ್ಯ. ಭೂಮಿ ಜಾತಿ ಅಂದರೆ ಸೀತೆ. ಮಧುಪರ್ಕ ಅಂದರೆ ಅತಿಥಿಗಳಿಗೆ ನೀಡುವಂತಹ ಒಂದು ಮೊಸರು ಆಗಿರ್ಬೋದು, ತುಪ್ಪ, ಹಾಲು, ಜೇನುತುಪ್ಪ, ಸಕ್ಕರೆ ಮಿಶ್ರಿತವಾಗಿರುವಂತಹ ಒಂದು ಪಾನೀಯ. ರೇವು ಅಂದರೆ ಬಂದರು. ವೇದಿ ಅಂದರೆ ಹೋಮ ನಡೆಯುವಂಥ ಒಂದು ಸ್ಥಳ. ಸನಿಹ ಅಥವಾ ಸನಿಹ ಅಂತಂದ್ರೆ ಸಮೀಪ ಇರುವಂಥದ್ದು. ಸಿದ್ಧ ಅಂದರೆ ತಪಸ್ವಿ. ಹವನು ಅಂದರೆ ಸಿದ್ಧತೆ. ಎಂತರು ಅಂದರೆ ಎಂಥವರು. ಎರೆ ಅಂದರೆ ಬೇಡುವುದು ಅಥವಾ ಪ್ರಾರ್ಥನೆಯನ್ನು ಮಾಡುವುದು, ಬೇಡಿಕೆಯನ್ನು ಸಲ್ಲಿಸುವುದು. ಕಂಪು ಅಂದರೆ ಸುವಾಸನೆ. ಕರ ಅಂತಂದ್ರೆ ಕೈ. ಚಿರ ಅಂತಂದ್ರೆ ಶಾಶ್ವತವಾಗಿರುವಂಥದ್ದು. ತನಿಯು ಅಂದರೆ ತೃಪ್ತಿ. ತುಸ ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪವು. ಧೃತಿ ಅಂದರೆ ಧೈರ್ಯ. ನೆಚ್ಚು ಅಂತಂದ್ರೆ ನಂಬುವುದು, ನಂಬಿಕೆ ಅಂತ ಕರಿತೀವಿ. ಪದ ಅಂದ್ರೆ ಪಾದ. ಪೂಣ್ಕೆ ಅಂದರೆ ದೃಢ ನಿರ್ಧಾರ. ಪೊಗಳು ಅಂತಂದರೆ ಹೊಗಳು. ಬಣ್ಣ ಅಂದರೆ ಕಷ್ಟ, ತೊಂದರೆ. ಬಳಿ ಅಂದರೆ ದಾರಿ. ಬೇಗೆ ಅಂದರೆ ದುಃಖವೆಂಬಂತಹ ಒಂದು ಬೆಂಕಿ. ಮಧುಕರ ಅಂತಂದ್ರೆ ದುಂಬಿ. ಮರಳು ಅಂದರೆ ಮೋಡಿ. ಲೇಸು ಅಂತಂದ್ರೆ ಉತ್ತಮ. ಶಮನಿ ಅಂತಂದ್ರೆ ತಪಸ್ವಿನಿ. ಅದಾದಮೇಲೆ ಸವಿ ಅಂದರೆ ಸಿಹಿ. ಸುರಭಿ ಅಂದರೆ ಕಾಮಧೇನು. ಹಳು ಅಂತಂದ್ರೆ ಹಾಡು. ಟಿಪ್ಪಣಿಗಳನ್ನು ನೋಡೋಣ. ಶಬರಿ. ಶಬರನ ಮಗಳು ಮತಂಗ ಋಷಿಯ ಶಿಷ್ಯೆಯವಳು. ಶಬರಿ ಅಂದರೆ ಯಾರು, ನಿಮ್ಮ ಕಥೆಯನ್ನು ಹೇಳ್ಬೇಕಾದ್ರೆ ಹೇಳಿದೆ ಅಲ್ವಾ. ಮತಂಗ ಅಂತಂದರೆ ಯಾರು ಅಂದರೆ ಒಬ್ಬ ಬ್ರಹ್ಮರ್ಷಿ. ಋಷ್ಯಮುಖ ಪರ್ವತದ ಬಳಿ ತಪಸ್ಸು ಮಾಡಿಕೊಂಡಿದ್ದ. ವಾಲಿಯು ದುಂದುಂಬಿ ಎಂಬ ರಕ್ಕಸನನ್ನು ಕೊಂದು ಮದೋನ್ಮತ್ತಳಾಗಿ ಕಳೇಬರವನ್ನು ಆಶ್ರಮಕ್ಕೆ ಎಸೆದಾಗ ಋಷ್ಯಾಶ್ರಮವು ಕಲುಷಿತಗೊಂಡಿತು ನೋಡಿ. ಮತಂಗ ಯಾರಪ್ಪ ಅಂದ್ರೆ ಈತ ಒಬ್ಬ ಬ್ರಹ್ಮರ್ಷಿ, ಅಂದ್ರೆ ಋಷಿಯವರೊಬ್ಬ ಋಷ್ಯಮುಖ ಪರ್ವತದ ಬಳಿ ತಪಸ್ಸನ್ನು ಮಾಡಿಕೊಳ್ತಾ ಇರ್ತಾರೆ. ಅವಾಗ ಆ ಸಂದರ್ಭದಲ್ಲಿ ವಾಲ್ ಏನು ಮಾಡ್ತಾರೆ, ದುಂದುಬಿ ಎನ್ನುವಂಥ ಒಬ್ಬ ರಾಕ್ಷಸನನ್ನು ಕೊಂದು ಮದೋನ್ಮತ್ತನಾಗಿ ಅವಾಗ ಕಳೇಬರವನ್ನು ಆಶ್ರಮಕ್ಕೆ ಎಸೆದಂಥ ಆತನ ಒಂದು ಸಣ್ಣ ಕಳೇಬರವನ್ನು ಆಶ್ರಮಕ್ಕೆ ಎಸೆದಂಥ ಋಷ್ಯಾಶ್ರಮ ಏನಾಗಿಬಿಡ್ತದೆ ಅಂದ್ರೆ ಆ ಆಶ್ರಮ ಸಂಪೂರ್ಣವಾಗಿ ಕಲುಷಿತಗೊಂಡ್ಬಿಡ್ತೈತಿ. ಇದರಿಂದ ಕ್ರುದ್ಧನಾದ ಮತಂಗ ಮುನಿಯು ವಾಲಿಯು ಈ ಆಶ್ರಮ ಪ್ರವೇಶ ಮಾಡಿದರೆ ಸಾವು ಸಂಭವಿಸಲಿ ಎಂದು ಶಪಿಸಿದನು. ವಾಲಿಯಿಂದ ಭಯಗ್ರಸ್ತನಾಗಿದ್ದ ಸುಗ್ರೀವನು ಇಲ್ಲಿ ನೆಲೆಸಿದ್ದನು. ಶಬರಿಯು ಮತಂಗರ ಆಶ್ರಮದಲ್ಲಿದ್ದರು. ಅವಾಗ ಇದರಿಂದ ಸಿಕ್ಕಾಪಟ್ಟೆ ಕೋಪಿಷ್ಟರಾಗಿರ್ತಕ್ಕಂತಹ ಋಷಿಗಳು ಏನು ಮಾಡಿಬಿಡ್ತಾರೆ, ಮತಂಗ ಮುನಿಗಳು ಒಂದು ಶಾಪವನ್ನು ಕೊಡ್ತಾರೆ. ಏನಂತ, ವಾಲಿ ಏನಾದರೂ ಈ ಆಶ್ರಮವನ್ನು ಪ್ರವೇಶ ಮಾಡಿದರೆ ಅವರಿಗೆ ಸಾವು ಸಂಭವಿಸಲಿ ಅಂತ ಒಂದು ಶಾಪವನ್ನು ಕೊಡ್ತಾರೆ. ಅಂತಹ ಶಪಿಸಿದಂತಹ ಸಂದರ್ಭದಲ್ಲಿ ವಾಲಿಯಿಂದ ಭಯಗ್ರಸ್ತನಾಗಿರ್ತಕ್ಕಂತಹ ಸುಗ್ರೀವ ಏನು ಮಾಡ್ತಾನೆ, ಈ ಮತಂಗ ಮುನಿಗಳ ಆಶ್ರಮಕ್ಕೆ ಬಂದು ನೆಲೆಸ್ತಾನೆ. ಈ ಮತಂಗ ಮುನಿಗಳ ಆಶ್ರಮದಲ್ಲಿ ಶಬರಿ ಕೂಡ ಇರ್ತಾಳ. ಭೂಮಿ ಜಾತಿ. ಭೂಮಿಯ ಮಗಳು ಜನಕ ಮಹಾರಾಜನು ಸಂತಾನ ಫಲಕ್ಕಾಗಿ ಪುತ್ರ ಕಾಮಿಷ್ಠೆ ಮಾಡಿ ಮಿಥಿಲೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ದೊರೆತ ಶಿಶುವೆ ಸೀತೆ. ಹೀಗಾಗಿ ಸೀತೆಗೆ ಭೂಮಿ ಜಾತಿ ಅನ್ನೋ ಮತ್ತೊಂದು ಹೆಸರು ನೋಡಿ.
ಭೂಮಿ ಜಾತಿ ಅಂತಂದ್ರೆ ಯಾರು? ಸೀತೆ. ಈಕೆ ಭೂಮಿಯ ಮಗಳು ಅಂತ ಹೇಳ್ಬೋದು. ಜನಕ ಮಹಾರಾಜ ತನಗೆ ಸಂತಾನ ಫಲಕ್ಕಾಗಿ ತನಗೆ ಪುತ್ರ ಕಾಮಿಷ್ಠ ಯಾಗವನ್ನು ಮಾಡ್ತಾನೆ. ಆಗ ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಿ ಮಿಥಿಲೆಯಲ್ಲಿ ಏನು ಮಾಡ್ತಾನೆ, ಭೂಮಿಯನ್ನು ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಅವಾಗ ಒಂದು ಮಗು ಸಿಗುತ್ತಾ. ಆ ಮಗು ಯಾರಪ್ಪ ಅಂದ್ರೆ ಸೀತೆ ಆಗಿರ್ತಾ. ಹೀಗಾಗಿ ಸೀತೆಗೆ ಭೂಮಿ ಜಾತಿ ಅಂತ ಇನ್ನೊಂದು ಹೆಸರಿಂದ ಕರೀತಾರೆ. ಚಿತ್ರಕೂಟ ಒಂದು ಪರ್ವತ ಅಂತ ಹೇಳ್ಬೋದು. ಉತ್ತರ ಭಾರತದ ಪಯೋಸ್ನಿ ನದಿಯ ಪಕ್ಕದಲ್ಲಿದೆ. ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ಅರಣ್ಯವಾಸಕ್ಕೆ ಹೊರಟಾಗ ಮೊದಲು ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡನು. ಭರತನು ಶ್ರೀರಾಮನನ್ನು ಭೇಟಿಯಾಗಿ ಆತನ ಪಾದುಕೆಗಳನ್ನು ಇಲ್ಲಿ ಪಡೆದ. ನೋಡಿ, ಚಿತ್ರಕೂಟ ಅಂದರೆ ಇದೊಂದು ಪರ್ವತ ಅಂತ ಹೇಳ್ಬೋದು. ಉತ್ತರ ಭಾರತದ ಪಯೋಸ್ನಿ ಎನ್ನುವಂತಹ ಒಂದು ನದಿ ಪಕ್ಕದಲ್ಲೈತಿ. ಶ್ರೀರಾಮ ಸೀತಾ ಲಕ್ಷ್ಮಣರೊಂದಿಗೆ ಅರಣ್ಯವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮೊದಲು ಇಲ್ಲೊಂದು ಆಶ್ರಮವನ್ನು ಕಟ್ಟಿಕೊಳ್ತಾನೆ. ಹೀಗಾಗಿ ಭರತ ಶ್ರೀರಾಮನ ಭೇಟಿಯಾಗಿ ಆತನ ಪಾದುಕೆಗಳನ್ನಲ್ಲಿ ಪಡಿತಾನ. ದಶರಥ ಅಯೋಧ್ಯೆಯ ಅರಸು. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಈತನ ಮಕ್ಕಳು. ಕೌಶಲ್ಯ ಸುಮಿತ್ರೆ ಕೈಕೇಯಿ ಈತನ ಮಡದಿಯರು. ನೋಡಿ, ಶ್ರೀರಾಮಚಂದ್ರನ ತಂದೆಯಾರು? ದಶರಥ ಮಹಾರಾಜರು. ಈತ ಅಯೋಧ್ಯೆಯ ರಾಜನಾಗಿದ್ದ ಅಥವಾ ಅರಸನಾಗಿರ್ತಾನೆ. ಈತನಿಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಮಕ್ಕಳು. ಕೌಶಲ್ಯ ಸುಮಿತ್ರೆ ಮತ್ತು ಕೈಕೆ ಈತನ ಹೆಂಡತಿಯರು. ದಶರಥನ ಹೆಂಡತಿಯರು. ಸೌಮಿತ್ರಿ ದಶರಥನ 2ನೇ ಮಡದಿಯಾದ ಸುಮಿತ್ರಿಯ ಮಗ ಲಕ್ಷ್ಮಣ. ಸುಮಿತ್ರಿಯ ಮಗನಾದುದರಿಂದ ಸೌಮಿತ್ರಿ ಎಂದು ಈತನನ್ನು ಕರೆಯುತ್ತಾರೆ. ನೋಡಿ, ದಶರಥನ 2ನೇ ಮಗ ಹೆಂಡತಿಯಾರು? ಸುಮಿತ್ರೆ. ಈಕೆಯ ಮಗ ಲಕ್ಷ್ಮಣ. ಸುಮಿತ್ರೆಯ ಮಗನಾಗಿದ್ದರಿಂದ ಲಕ್ಷ್ಮಣನಿಗೆ ಸೌಮಿತ್ರಿ ಅಂತ ಕರೀತಾರೆ. ಧನು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂಧ ಎಂಬರ ಹೆಸರಿನ ರಾಕ್ಷಸ. ನೋಡಿ, ಧನು ಯಾರಪ್ಪ ಅಂದ್ರೆ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇರುವಂತಹ ಒಂದು ಕಬಂಧ ಅನ್ನುವಂಥ ಹೆಸರಿನ ಒಬ್ಬ ರಾಕ್ಷಸ. ಹಿಂದಿನ ಜನ್ಮದಲ್ಲಿ ವಿಶ್ವಾವಸು ಎಂಬ ಗಂಧರ್ವನಾಗಿದ್ದ. ನೋಡಿ, ಹಿಂದಿನ ಜನ್ಮದಲ್ಲಿ ವಿಶ್ವಾವಸು ಎಂಬ ಗಂಧರ್ವನಾಗಿರ್ತಕ್ಕಂತಹ ಈತ ಸ್ಥೂಲಶಿರನೆಂಬ ಮುನಿಯನ್ನು ಅಪಮಾನಿಸಿದ್ದರಿಂದ ರಾಕ್ಷಸನಾಗಿ ಜನಿಸಿದ. ನೋಡಿ, ಈತ ಸ್ಥೂಲಶಿರ ಅನ್ನುವಂತಹ ಒಬ್ಬ ಮುನಿಯನ್ನು ಅವಮಾನವನ್ನು ಮಾಡ್ತಾನೆ. ಯಾರು? ಧನು. ಹೀಗಾಗಿ ರಾಕ್ಷಸನಾಗಿ ಜನಿಸ್ತಾನೆ. ಒಮ್ಮೆ ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಇವನ ಮುಖ ಕುಸಿದು ಹೊಟ್ಟೆಯೊಳಗೆ ಸೇರಿಕೊಂಡಿದ್ದು. ನೋಡಿ, ಒಂದ್ಸಲ ಏನಾಯ್ತು, ಇಂದ್ರನ ವಜ್ರಾಯುಧ, ಹೌದಾ, ಆತನ ವಜ್ರಾಯುಧ ಪ್ರಹಾರದಿಂದ ಈತನ ಮುಖ ಕುಸಿದು ಏನಾಗುತ್ತೆ, ಹೊಟ್ಟೆ ಒಳಗೆ ಸೇರ್ಕೊಳ್ತೈತಿ. ಹಾಗಾಗಿ ಈತನಿಗೆ ಉದರ ಮುಖ ಎಂಬ ಹೆಸರು ಬಂತು. ರಾಮ ಲಕ್ಷ್ಮಣರಿಂದ ಈತನಿಗೆ ಶಾಪ ವಿಮೋಚನೆ ಆಯಿತು. ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದ ಈತ ಸುಗ್ರೀವನಲ್ಲಿ ಸಖ್ಯ ಮಾಡಿ ಸೀತೆಯನ್ನು ಮರಳಿ ಪಡೆಯಬಹುದು ಎಂಬ ಸಲಹೆಯನ್ನು ನೀಡುತ್ತಾನೆ. ನೋಡಿ, ಅವಾಗ ರಾಮನನ್ನು ಭೇಟಿಯಾದ ರಾಮನ ದರ್ಶನ ಆದಂಥ ಸಂದರ್ಭದಲ್ಲಿ ಈತನಿಗೆ ಶಾಪ ವಿಮೋಚನೆ ಆಗ್ತದೆ ಅಂತ ಅನ್ನುವಂಥ ಒಂದು ವರ ಇರುತ್ತೆ. ಹೀಗಾಗಿ ರಾಮ ಲಕ್ಷ್ಮಣರಿಂದ ಈತ ಶಾಪ ವಿಮೋಚನೆಗೊಂಡು ಆಮೇಲೆ ಮಾಡ್ತಾನೆ, ಆತ ಸಲಹೆಯನ್ನು ಕೊಡ್ತಾನೆ. ಶಬರಿ ವೃತ್ತಾಂತವನ್ನು ರಾಮನಿಗೆ ತಿಳಿಸ್ತಾನೆ. ಈತ ಸುಗ್ರೀವ ಅಲ್ಲಿ ಇರ್ತಾನಲ್ವ ತಂಗಮುನಿಗಳ ಆಶ್ರಮದಲ್ಲಿ, ಅಲ್ಲಿ ಸಖ್ಯ ಮಾಡಿ ನೀವು ಅಲ್ಲಿ ಇರ್ರಿ, ಸೀತೆಯನ್ನು ಮರಳಿ ಪಡೆಯಬಹುದು. ಸುಗ್ರೀವನ ಭೇಟಿ ಆದರೆ ನೀವು ಸೀತೆಯನ್ನು ಮರಳಿ ಪಡೆಯಬಹುದು ಅನ್ನುವಂಥ ಸಲಹೆಯನ್ನು ಕೊಡ್ತಾನೆ. ಜಟಿಲ ಕಬರಿ. ಜಟಿಲ ಅಂದರೆ ಜಡೆಯ ಆಕಾರದ್ದು, ಕಬರಿ ಅಂದರೆ ತುರುಬು. ಜಡೆಯ ಆಕಾರದ ತುರುಬು ಉಳ್ಳವಳು ಶಬರಿ. ನೋಡಿ, ಜಟಿಲ ಕಬರಿ ಅಂತ ಕರೀತಾರೆ. ಜಡೆ ಅಂದರೆ ಅವಳು ಜಡೆ ಆಕಾರದಂತಹ ಒಂದು ತುರುಬನ್ನು ಹೊಂದಿರ್ತಾಳೆ. ಹೀಗಾಗಿ ಆಕೆಗೆ ಜಟಿಲ ಕಬರಿ ಅಂತ ಕರೀತಾರೆ. ಮೇಳ ನಾಟಕಗಳಲ್ಲಿ ಹಾಡುವುದಕ್ಕಾಗಿರುವ ಒಂದು ವರ್ಗ. ಇವರು ರಂಗದಲ್ಲಿ ಕಾಣಿಸಿಕೊಂಡು ನಾಟಕದ ಸನ್ನಿವೇಶಕ್ಕೆ ತಕ್ಕಂತೆ ಹಾಡುತ್ತಾರೆ. ನೋಡಿ, ಮೇಳ ಅಂತ ನಾಟಕವನ್ನು ಮಾಡುವಂಥ ಸಂದರ್ಭದಲ್ಲಿ ಹಾಡ್ತಕ್ಕಂತಹ ಒಂದು ವರ್ಗ ಅಂತ ಕರೀಬೋದು. ನಾಟಕ ಪ್ರಾರಂಭವಾದಾಗ ಅದರ ಸನ್ನಿವೇಶಕ್ಕೆ ತಕ್ಕಂತೆ ಏನು ಮಾಡ್ತಾರೆ, ಇವರು ತಮ್ಮ ಹಾಡುಗಳನ್ನು ವ್ಯಕ್ತಪಡಿಸ್ತಾರೆ. ಬಲಬಂದು ಪ್ರದಕ್ಷಿಣಾಕಾರವಾಗಿ ಎಡದಿಂದ ಬಲಕ್ಕೆ ಸುತ್ತು ಬಂದು ಎಂದರ್ಥ. ನೋಡಿ, ಬಲಬಂದು ಅಂದರೆ ಪ್ರದಕ್ಷಿಣಾಕಾರವಾಗಿ ಎಡದಿಂದ ಬಲಕ್ಕೆ ಸುತ್ತಿರ್ತಾರ. ದೇವರಿಗೆ, ತುಳಸಿ ಕಟ್ಟಿಗೆ, ಕಾಮಧೇನು, ಕಲ್ಪವೃಕ್ಷಗಳಿಗೆ, ಹೋಮಕುಂಡ ಮುಂತಾದವುಗಳಿಗೆ ಸುತ್ತುವರಿಯುವಾಗ ಅವು ನಮ್ಮ ಬಲಭಾಗದಲ್ಲಿರುವಂತೆ ಸುತ್ತುವರಿಯುತ್ತಾರೆ. ನೋಡಿ, ಯಾವ ರೀತಿಯಾಗಿ ಪ್ರದಕ್ಷಿಣೆ ಹಾಕ್ಬೇಕಂತ ಹೇಳ್ತಾರೆ ಅಂದ್ರೆ, ಎಲ್ಲಿಪ್ಪ ಅಂದ್ರೆ ದೇವರಿಗೆ ಇರ್ಬೋದು, ತುಳಸಿ ಕಟ್ಟಿಗೆ, ಕಾಮಧೇನುವಿಗೆ, ಆಮೇಲೆ ಕಲ್ಪವೃಕ್ಷಗಳಿಗೆ ಹೋಮಕುಂಡ ಮಾಡುವಂಥ ಸಂದರ್ಭದಲ್ಲಿ ಇವರು ಎಡದಿಂದ ಬಲಕ್ಕೆ ಸುತ್ತುವರಿಯುತ್ತಾರೆ. ಅವಾಗ ನಾವು ತಮ್ಮ ಬಲಭಾಗದಲ್ಲಿರುವಂತೆ ಸುತ್ತುವರಿತಾರೆ. ಆಗ ಅದು ಪ್ರದಕ್ಷಿಣೆ ಆಗುತ್ತದೆ. ಸುತ್ತುವರಿಯಬೇಕಾದ ವಸ್ತುನ ಎಡಭಾಗದಲ್ಲಿರುವಂಥ ಸುತ್ತುವರಿಯೋದು ಎಡಬಂದು, ಅದು ಅಪ್ರದಕ್ಷಿಣೆ ಆಗುತ್ತದೆ. ನೋಡಿ, ಎಡದಿಂದ ಬಲಕ್ಕೆ ಹಾಯ್ದ್ರದು ಪ್ರದಕ್ಷಿಣೆ ಅಂತ ಹೇಗೆ ಕರಿತೀವಿ. ಅದು ಸುತ್ತುವರಿಬೇಕಂತ ವಸ್ತು ಏನಾದರೂ ಎಡಭಾಗದಲ್ಲಿದ್ದರೆ ಅದು ಎಡಬಂದು ಅಂತ ಕರೀತಾರೆ. ಅದು ಅಪ್ರದಕ್ಷಿಣೆ ಆಗ್ತೈತೆ ಅಂತ ಹೇಳ್ತಾರೆ. ಪರ್ಣಶಾಲೆ ಎಲೆಗಳಿಂದ ಮೇಲ್ಛಾವಣಿ ನಿರ್ಮಿಸಿದ ಒಂದು ಕುಟೀರ, ಅದನ್ನು ಪರ್ಣಶಾಲೆ ಅಂತ ಕರೀತಾರೆ. ಕಾವ್ಯಗಳಲ್ಲಿ ನಾಟಕ ಮನೋಹರವಾದದ್ದು.
ಅಭಿನಯ, ದೃಶ್ಯ, ಸಂಭಾಷಣೆ, ಸಂಗೀತಗಳಿಂದ ಪ್ರೇಕ್ಷಕ ಸಹೃದಯದ ಅರಿಯಕ್ಕೆ ಆನಂದವನ್ನು ನೀಡುತ್ತದೆ ನೋಡಿ. ಕಾವ್ಯಗಳಲ್ಲಿ ನಾಟಕ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡೈತಿ. ಇದು ನಾಟಕವನ್ನು ಹೇಗೆ ಪ್ರೇಕ್ಷಕರನ್ನು ಸೆಳಿತೈತಪ್ಪ ಈ ನಾಟಕ ಅಂದರೆ ತನ್ನ ಅಭಿನಯದ ಮುಖಾಂತರ, ದೃಶ್ಯಗಳ ಮುಖಾಂತರ, ಸಂಭಾಷಣೆಯನ್ನು ಹೇಳುವುದರ ಮುಖಾಂತರ, ಸಂಗೀತಗಳಿಂದ ಇದು ಪ್ರೇಕ್ಷಕರನ್ನು ಸೆಳಿತೈತಿ. ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತ ನಾಟಕವು ಒಂದು ನೋಡಿ. ಆಧುನಿಕ ನಾಟಕದ ಪ್ರಕಾರಗಳಲ್ಲಿ ಈ ಗೀತ ನಾಟಕವು ಕೂಡ ಒಂದು ಹೇಳ್ತಾರೆ. ಗದ್ಯ ಪದ್ಯಗಳಿಂದ ಕೂಡಿದೆ. ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ ನೋಡಿ. ಗದ್ಯ ಪದ್ಯಗಳಿಂದ ಕೂಡಿರ್ತಕ್ಕಂತಹ ಈ ಗೀತ ನಾಟಕ ಇದರಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದುಕೊಂಡೈತಿ. ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ನಾಟಕದ ಸೊಗಸನ್ನು ಹೆಚ್ಚಿಸುತ್ತದೆ ನೋಡಿ. ಕಥೆಯ ಘಟನೆಗಳಿಗೆ ಅನುಕೂಲವಾಗುವಂತೆ ಅವರು ಮೇಳದವರು ಯಾವ ರೀತಿಯಾಗಿ ಭಾಗವಹಿಸ್ತಾರಲ್ಲ, ಹೀಗಾಗಿ ಹೋಗ್ತಾ ಇದೆ ಅನ್ನೋದು ನಾಟಕದ ಸೊಗಸನ್ನು ಹೆಚ್ಚಿಸ್ತತಿ. ರಾಮಾಯಣ, ಮಹಾಭಾರತ ಪ್ರಸಿದ್ಧ ಮಹಾಕಾವ್ಯಗಳು ನೋಡಿ. ರಾಮಾಯಣ ಮತ್ತು ಮಹಾಭಾರತ ಇವು ಪ್ರಸಿದ್ಧವಾಗಿರ್ತಕ್ಕಂತಹ ಮಹಾಕಾವ್ಯಗಳು. ಅವುಗಳಿಂದ ಪ್ರೇರಿತವಾಗಿ ಹಲವು ಕೃತಿಗಳು ರಚಿತವಾಗಿವೆ. ಅವುಗಳಲ್ಲಿ ಗೀತ ನಾಟಕಗಳು ಜನಪ್ರಿಯವಾಗಿ ನೋಡಿ. ಅವುಗಳಿಂದ ಪ್ರೇರಣೆಯಾಗಿದ್ದ ಹಲವಾರು ಕೃತಿಗಳು ರಚನೆಯಾಗಿವೆ. ಅದರಲ್ಲಿ ಗೀತ ನಾಟಕವು ಕೂಡ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡವ. ಸಾಹಿತ್ಯ, ಸಂಗೀತ, ನೃತ್ಯ ಕಲೆಗಳ ಸಂಗಮವಾದ ಗೀತ ನಾಟಕ ಸಂಭಾಷಣಾಯುಕ್ತವಾದದ್ದು ನೋಡಿ. ಸಾಹಿತ್ಯ ಇರತ್ತೆ, ಇದರಲ್ಲಿ ಸಂಗೀತ ಇರತ್ತಾ, ನೃತ್ಯ ಇರತ್ತಾ, ಕಲೆಗಳಿಂದ ಸಂಗಮವಾಗಿರ್ತಂದು ಈ ಗೀತ ನಾಟಕ ಸಂಭಾಷಣೆ ಯುಕ್ತವಾಗಿರತ್ತಾ. ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಕಥೆಯನ್ನು ನಿರೂಪಿಸುವ ಗುಣ ಈ ಗೀತ ನಾಟಕದಾಗಿ ನೋಡಿ. ಪ್ರತಿಯೊಂದು ಪಾತ್ರಕ್ಕೂ ಏನಕ್ಕತಿ ತನ್ನದೇ ಆಗಿರುವಂತಹ ಕಥೆಯನ್ನು ನಿರೂಪಿಸುವಂತಹ ಒಂದು ಗುಣವನ್ನು ಈ ಗೀತ ನಾಟಕ ಹೊಂದಿದೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಶಬರಿ ಅಂದರೆ ಯಾರು ಎನ್ನುವುದನ್ನು ನೋಡಿದ್ವಿ. ಪದಗಳ ಅರ್ಥವನ್ನು ನೋಡಿದ್ವಿ, ಕವಿ ಪರಿಚಯವನ್ನು ನೋಡ್ಕೊಂಡ್ವಿ. ಅದಾದಮೇಲೆ ಟಿಪ್ಪಣಿಗಳನ್ನು ಸ್ವಲ್ಪ ನೋಡಿಕೊಂಡು ಆಶಯವನ್ನು ಎಲ್ಲವನ್ನು ತಿಳ್ಕೊಂಡ್ವಿ. ಇಂದಿನ ತರಗತಿಯಲ್ಲಿ ನಾವು ಇಷ್ಟೆಲ್ಲ ಅಭ್ಯಾಸವನ್ನು ಮಾಡಿದ್ವಿ. ನಾಳೆಯ ದಿನ ತರಗತಿಯಲ್ಲಿ ಮಾಡೋಣ ಪಾಠವನ್ನು ಪ್ರಾರಂಭವನ್ನು ಮಾಡೋಣ. ಮಕ್ಕಳೇ, ಎಲ್ಲರಿಗೂ ಇಲ್ಲಿಯವರೆಗೂ ನನ್ನ ಈ ತರಗತಿಯನ್ನು ವೀಕ್ಷಣೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತಾ ಇಂದಿನ ತರಗತಿಯನ್ನು ವಿರಾಮವನ್ನು ಇಡ್ತೀನಿ. ಎಲ್ಲರಿಗೂ ನಮಸ್ಕಾರ.